ಇವತ್ತು ಲೀವ್ ಹಾಕಿ ನಾಳೆ ಆಫೀಸ್ಗೆ ಹೋಗ್ಬೋದಪ್ಪ. ನಾನು ಎಸತಿ ಹೇಳದ್ ನಿಂಗೆ. ಇವತ್ ನಾನು ಜಾಯಿನ್ ಆಗಿಲ್ಲ ಅಂದ್ರೆ ಆ ಮೆಮೊ ನನಗ್ ಸಿಗ್ತಾ ಇರ್ಲಿಲ್ಲ. ಕ್ರಿಕೆಟ್ ಮ್ಯಾಚ್ ಅಲ್ಲಿ ಅಮ್ಮ ನನ್ನ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ನೀನ್ ಅಲ್ಲಿ ಇರ್ಬೇಕಿತ್ತಮ್ಮ. ನಾನ್ ನೋಡಿದ್ನಲ್ಲ. ನೋಡಿದ್ರಾ? ಎಲ್ಲಿ? ನೋಡು, ಹೀಗೆ ನಾನು ನಿಧಾನ ಕಣ್ ಮುಚ್ಕೊಂಡು ಸ್ಟೇಡಿಯಂನ ಮನ್ಸಲ್ಲೇ ನೆನ್ಸ್ಕೊಂಡೆ. ಅವಾಗ ನಾನ್ ನೋಡ್ದೆ ನನ್ ಮಗ ಬ್ಯಾಟ್ ಹಿಡ್ಕೊಂಡು ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡಿತಿದ್ದ. ಸತ್ಯನೇ ಹೇಳ್ತಿದ್ದೀನಿ. ಹಾಗಾದ್ರೆ ನಾನು ನಿನ್ನ ನೋಡ್ದೆ. ಏಯ್, ಎಲ್ಲಿ? ಗವಾಸ್ಕರ್ ಬಶೀರ್ ರನ್ ಔಟ್ ಆದಾಗ ನನ್ ಮನ್ಸಿಗೆ ಒಂದ್ ಅನ್ನಿಸ್ತು. ಅವಾಗ ಕಣ್ ಮುಚ್ಕೊಂಡು ನಾನು ನಿನ್ನ ನೆನ್ಸ್ಕೊಂಡೆ. ಕಣ್ ಬಿಟ್ಟಾಗ ಅಮ್ಮ ನಿನ್ ಮುಂದೆನೆ ನಿಂತಿದ್ದೆ. ಆಮೇಲೆ ಎರಡೂ ಕೈನ ಗಟ್ಟಿ ಹಿಡ್ಕೊಂಡು ತಿರ್ಗಿ ಬೀಸ್ತೆ ನೋಡು. ಸದ್ಯ ನಮ್ಮನ್ನ ನೋಡ್ಲಿಲ್ಲ ನಮ್ ಪುಣ್ಯ. ಬಾ. ಆಮೇಲೆ ಇನ್ನೇನು KDM ನಡ್ಗೋಗ್ಬಿಟ್ಟಿತ್ತು. ಮುಖ್ಯಮಂತ್ರಿನೇ ಬಂದು ನನಗೆ ಪ್ರೈಸ್ ಕೊಡ್ತಾರೆ. ಮತ್ತೆ ಬೆಡ್ ಕಟ್ಟಿದ್ದವ್ರಿಗೆ 16,000 ರೂಪಾಯಿ ಸಿಕ್ತು. 16,000? ಆ 16,000 ಏನ್ ಮಾಡಿದೆ? ಅದು ನಮ್ ಕಾದರ್ಬಾಯಿ ಮಗಳು ಮದ್ವೆಗೆ ಅಂತ ಕೊಟ್ಬಿಟ್ಟೆ. ಅದು ಒಳ್ಳೆ ವಿಷಯನೇ. ಪಾಪ ಅವ್ರಿಗೆ 4 ಜನ ಹೆಣ್ಮಕ್ಳು. ನಮ್ಗೇನಾದ್ರೂ ಸಮಸ್ಯೆ ಆದ್ರೆ ನಾವು ಹೋಗಿ ಹೇಳ್ಕೊಳಕ್ಕೆ ನಮ್ಗೆ ಅಂತ ಇರೋದು ಅದೊಂದೇ ಕುಟುಂಬ. ಏನ್ ಮಾಡೋದು ಅಂತ ತುಂಬಾ ಟೆನ್ಷನ್ ಆಗಿತ್ತು ನನ್ಗೆ. ಒಳ್ಳೇದೇ ಮಾಡ್ದೆ, ಅದು ಪುಣ್ಯದ ಕೆಲ್ಸನೇ. ಬಾ. ಈ ಕಾದರ್ಬಾಯಿ ಮಗಳ ಮದ್ವೆಗೆ ಅಮ್ಮ ನಿನ್ಗೆ ಇಷ್ಟ ಆಗಿರೋ ಒಬ್ಬ ವ್ಯಕ್ತಿ ಬರ್ತಾ ಇದಾರೆ. ಗಾನ ಗಂಧರ್ವ ಯೇಸುದಾಸ್ ಅವರು. ನಿಜನಾ? ಹಾಗಾದ್ರೆ ಬೇಗ ಬರ್ಬೇಕಿತ್ತಣ್ಣ. ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ರಿ. ಸ್ವಲ್ಪ ಬೇಗ ಬಂದಿದ್ರೆ ಯೇಸುದಾಸ್ ಅವ್ರ ಹಾಡ್ ಕೇಳ್ಬೋದಾಗಿತ್ತಲ್ಲ ನೀವು. ಅದಕ್ಕೇನಂತ ಇವಾಗ ಕೇಳೋಣ. ಏನ್ ಪೆಂಡಲ್ ಎಲ್ಲ ಇಷ್ಟು ಜೋರಾಗಿ ಹಾಕಿದೀರಾ? ಪಾಟೀಲ್ ಬರೋ ಫಂಡೇ ಅವ್ರಿಗೆ ಸಾಕಾಗಲ್ಲ. ಇದಕ್ಕೆಲ್ಲ ಎಲ್ಲಿಂದ ದುಡ್ಡು ಬಂತು? ನೀವು ಸತ್ವಾಗ್ಲೂ ನಮ್ ಕಾಲೇಜ್ ಹುಡುಗರು ಇದನ್ನೆಲ್ಲ ಮಾಡಿದ್ದು. ನೀವಾಗ ಕುತ್ಕೊಳ್ಳಿ, ನಾನು ಕುಡಿಯಕ್ಕೆ ನಾನು ತಗೋಬರ್ತೀನಿ. ತುಂಬಾ ಚೆನ್ನಾಗಿ ರೆಡಿ. ನಮ್ಮ ಮಂತ್ರಿಗಳ ಮೇಲೆ ಕೇಸ್ ಮಾಡ್ದವಳಲ್ವಾ ಅವಳು? ಹೌದು, ಅವಳೆ ತಾನೆ. ಅಮ್ಮಗೆ ಏನಾದ್ರೂ ಸ್ಪೆಷಲ್? ಮದ್ವೆ ಮನೆಗೆ ಹೆಂಗ್ ಬಂದಿದ್ದಾಳೆ ನೋಡಿದ್ರಾ? ಬಾವು ಕೇಳೋಣ. ಹಲೋ, ಏನ್ ಈ ತರ ನಗು? ಇನ್ನು ಯಾರ ಮೇಲೆಲ್ಲ ಕೇಸ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮಂತ್ರಿಗಳು ನಿನ್ ಮೇಲೆ ಎಲ್ ಕೈ ಇಟ್ರು? ನೋಡಿ, ಸ್ವಲ್ಪ ಮರ್ಯಾದೆಯಿಂದ ಮಾತಾಡ್ಬೇಕು. ಮರ್ಯಾದೆ ಬಗ್ಗೆ ಮಾತಾಡಕ್ ನೀನ್ ಯಾರು? ಬೇಡ. ಏನಾಯ್ತು ಸಮಸ್ಯೆ? ಇಂಥವ್ರನ್ನೆಲ್ಲ ನಿಮ್ ಮನೆ ಫಂಕ್ಷನ್ಗಳಿಗೆ ಏನಕ್ಕೆ ಕರೆಸ್ತೀರಾ? ವಿಜಯ್ ಸರ್, ದಯವಿಟ್ಟು ಸುಮ್ನಿರಿ. ನನ್ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಯೇಸುದಾಸ್ ಅವರು ನನ್ ಮನೆ ಬಾಗಿಲು ಗಂಟ ಬಂದಿದ್ದಾರೆ. ಏನ್ ಕಾದರ್ ಇಲ್ಲಿ ಸಮಸ್ಯೆ? ಏನಿಲ್ಲ ಸರ್, ಇವರು ನಮ್ಮ ಏರಿಯಾ ಕಾರ್ಪೊರೇಟರ್ ವಿಜಯ್ ಸರ್. ಸರ್, ಇಲ್ಲಿ ನಡೀತಾ ಇರೋದ್ ನೋಡ್ತಿದ್ರೆ ಮಾತಾಡದೆ ಇರಕ್ ಆಗ್ತಿಲ್ಲ. ಸ್ವಲ್ಪ ಚೆನ್ನಾಗಿದ್ದೀನಿ ಅಂತ ಊರಲ್ಲಿ ಮರ್ಯಾದೆ ತೆಗಿತಾ ಇದ್ದಲ್ಲ ಸರ್ ಎಲ್ಲಾರ್ದು. ಯಾವ ತರ ಹೆಂಗ್ಸು ಸರ್ ಇವಳು, ಬಾಯಿ ತೆಗೆದ್ರೆ ಸಾಕು ಬರೀ ಸುಳ್ಳು ಹೇಳ್ತಾಳೆ. ನಿಮಗ್ ಗೊತ್ತಾ ಸರ್, ನಮ್ಮ ಮಂತ್ರಿ ವಿರುದ್ಧ ಕೇಸ್ ಮಾಡ್ದವಳು ಸರ್ ಇವಳು. ಅದೇನಾದ್ರೂ ಆಗಿರ್ಲಿ, ಒಂದು ಹೆಣ್ಣಿನ ಬಗ್ಗೆ ಹೀಗೆ ಸಮಾರಂಭ ನಡೆಯುವಂತ ಜಾಗದಲ್ಲಿ ಮಾತಾಡೋದು ಸರಿಯಲ್ಲ. ರಾಜಕಾರಣಿಗಳು, ಅಧಿಕಾರಿಗಳು ಮೊದಲು ಕಲ್ತ್ಕೋಬೇಕಾಗಿರೋದು ಹೊರಗಡೆ ಮರ್ಯಾದೆಯಿಂದ ನಡ್ಕೊಳ್ಳೋದನ್ನ. ಈ ಮಂತ್ರಿ ಪದವಿ ಮತ್ತೆ ಚೇರ್ಮನ್ ಪದವಿ ಜನಗಳನ್ನ ಹೆದರಿಸೋದಕ್ಕಾಗಿ ಇರುವಂತದ್ದಲ್ಲ, ಅವರ ಸೇವೆಗೆ ಅಂತ ಇರುವಂತದ್ದು. ಅದನ್ನ ನೀವು ಮರಿಬಾರ್ದು. ಅದ್ ಹೇಗ್ ದಾಸಣ್ಣ? ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಬುದ್ಧಿ ಬೇಕು. ಈ ಊರಲ್ಲಿ ಅಟ್ಲೀಸ್ಟ್ ಪ್ಯೂನ್ ಆಗ್ಬೇಕು ಅಂದ್ರೂ ಟೀಚರ್ಸ್ ಹತ್ರ ಟ್ರೈನಿಂಗ್ ಹೋಗ್ಬೇಕು. ಆದ್ರೆ ಈಗ ರಾಜಕೀಯ ಮಾಡ್ತಿರೋ ಮಂತ್ರಿಗೂ ಚೇರ್ಮನ್ಗೋ ಅದು ಬೇಕಾಗಿಲ್ಲ. ಏ ಫಾದರ್, ಬೇಡ. ಫಾದರ್ ಹೇಳಿದ್ ಸರಿಯಾಗೇ ಇದೆ. ಈ ಊರನ್ನ ನಡ್ಸೋದು ಹೇಗೆ ಅಂತ ಗೊತ್ತಿಲ್ದಿದ್ರು ಊರನ್ನ ಕಾಪಾಡೋದಕ್ಕೆ ಅನುಭವ ಬೇಕು. ಬಡವರ ಮನಸ್ಸನ್ನ, ಹಸಿವನ್ನ ಅರ್ಥ ಮಾಡ್ಕೊಳ್ಳೋಂತವ್ರು ಬೇಕು. ಮನುಷ್ಯತ್ವ ಇರೋರ್ ಬೇಕು. ತುಂಬಾ ಜನ ಹಾಗಿಲ್ದೇ ಇರೋದೇ ನಮ್ಮ ದೇಶ ಕಂಡಿರುವಂತ ಶಾಪ. ಇದುವರೆಗೂ ಎಲ್ಲಾನು ಒಳ್ಳೇದೇ ನಡೀತು. ನನಗ್ ತೊಂದ್ರೆ ಕೊಟ್ಟು ಈಗ ಅವಳಿಗೆ ಮದುವೆ ಮನೇಲಿ ಅವಮಾನ ಆಯ್ತು ಅನ್ನೋ ವಿಷಯ ಕೇಳಿ ನನಗೆ ಸಂತೋಷ ಆಯ್ತು. ಹೌದು, ನಮ್ ಮಂತ್ರಿಗಳ ವಿಷಯಕ್ಕೆ ಬಂದ್ರೆ ಅವ್ರ ಪರಿಸ್ಥಿತಿ ಹೀಗೇನೆ. ಮೊದ್ಲಿಗೆನೆ ಅವ್ರ ಮನೆಗೆ ಹೋಗಿ ಕಾಲಕ್ ಬೀಳ್ದೇನೆ ಕೇಳಿದ್ವಿ ನಿಮ್ಗೆ ಏನ್ ಬೇಕೋ ಕೊಡ್ತೀವಿ ಅಂತ. ಆದ್ರೆ ನೀವೇನಂದ್ರಿ ಏನು ಬೇಡ ಅಂತ. ತಂಗಪ್ಪ ನನ್ನ ಹತ್ರ ಹೇಳಿಲ್ಲ. ಅದಲ್ಲ, ಮನ್ಸಿಂದ ಅವ್ರು ಒಳ್ಳೆಯವರು ಅಂತ ನಾನು ಹೇಳಕ್ ಬಂದೆ. ಹಾಗಾದ್ರೆ ಏನ್ ಬೇಕಾದ್ರೂ ಹೇಳು, ನಾನ್ ಬೇರೆ ಏನಾರು ಹೇಳ್ತೀನಿ ಅಷ್ಟರಲ್ಲೇ ನಿಲ್ಲಿಸ್ಬಿಟ್ಟೆ. ಅಯ್ಯೋ, ಅವತ್ ಅವ್ರು ಎಂತ ಆಟ ಆಡಿದ್ರು ಅಂತ ನೀವ್ ನೋಡ್ಬೇಕಿತ್ತು. ಭದ್ರಕಾಳಿ ಅಲ್ವಾ, ಭದ್ರಕಾಳಿ. ಅಲ್ಲ, ನನ್ನನ್ನ ಈ ಮದ್ವೆ ಕರೀಲಿಲ್ವಲ್ಲ, ಅದೇ ನನ್ಗೆ ಸ್ವಲ್ಪ ಬೇಜಾರಾಯ್ತು. ಅವ್ರ ಮುಂದೆನೆ ಫೋನ್ ಮಾಡೋದಕ್ಕೆ ಕೇಳ್ದೆ. ಏನದು? ನೀವು ಔಟ್ ಆಫ್ ಸಿಟಿ ಇದೀರಾ ಅಂತ ನಿಮ್ ಪಿಯನೇ ಹೇಳಿದ್ರು. ಆ ತಿಕ್ಲ ಹಂಗ ಹೇಳದ. ದಾಸಪ್ಪ, ಎಲ್ ಸತ್ ಬಿದ್ದಿದ್ಯಾ? ರಂಗಪ್ಪ ಬಂದು ಕೂತ್ಕೊಳ್ಳಿ. ಬೇಡ ಸರ್, ನೀವ್ ನನಗೆ ಎಷ್ಟೇ ಸ್ವಾತಂತ್ರ್ಯ ಕೊಟ್ಟಿದ್ರು ನಾನು ಅದನ್ನ ಕಾಪಾಡ್ಕೊಳ್ಳೋ ಹಾಗೆ ನಡ್ಕೋಬೇಕಲ್ವಾ? ತಪ್ಪಾಗೇನಾರು ಹೇಳಿದ್ರೆ ಕರೆಕ್ಟ್ ಸರ್ ಅಲ್ವಾ? ನಾನ್ ಕೇಳ್ಪಟ್ಟಿದ್ ನಿಜಾನ? ಸರ್, ನೀವೇನ್ ಕೇಳಿದ್ರು ನಾನು ಅದನ್ನ ಕೇಳಿಲ್ಲ.
ನಾನು ಔಟ್ ಆಫ್ ರೇಂಜ್ ಹೋಗಿದ್ದೀನಿ ಅಂತ ಆ ಯೂತ್ ವಿನ್ ವಿಜಯ್ ಕುಮಾರ್ ನಿನಗೆ ಫೋನ್ ಮಾಡಿದಾಗ ನೀನ್ ಆತರ ಹೇಳಿದ್ಯಾ? ಅದು ಬಂದು ಅವ್ರು ಕೂಗಿದ್ದ ರಾತ್ರಿ 10 ಗಂಟೆಗೆ ಸರ್ ಬಂದು ಪರ್ಸನಲ್ ಗೆಸ್ಟ್ ಹೌಸ್ ಅಲ್ಲಿ ಇದ್ರಲ್ಲ, ಅದಕ್ಕೆ ಹಾಗೆ ಹೇಳಿದೆ ಸರ್. ಅವ್ನು ಹೇಳಿದ್ದು ಸರಿನೇ ಅಲ್ವಾ? ನೀವು ಗೆಸ್ಟ್ ಹೌಸ್ಗೆ ಹೋದ್ರೆ 8 ಗಂಟೆ ತನಕ ಔಟ್ ಆಫ್ ರೇಂಜೇ ಅಲ್ವಾ? 9 ಗಂಟೆ ಆದ್ರೆ ಸ್ವಿಚ್ ಆಫೇ ಆಗುತ್ತೆ. ಇಲ್ಲ, ಈ ವೀಕ್ನೆಸ್ ಎಲ್ಲ ಅವ್ರಿಗೆಲ್ಲ ಗೊತ್ತಿಲ್ಲ ಅಲ್ವಾ? ಗೊತ್ತಿದ್ರು ನಂಗೆ ಯಾವ ತೊಂದ್ರೆನೂ ಇಲ್ಲ. ರಂಗಪ್ಪ, ಏನು ಈ ಮಂತ್ರಿ ಪದವಿ ಅನ್ನೋದು ಸಾಧಾರಣ MLA ಪದವಿ ತರ ಅಲ್ಲ. ನಾಡಿನ ಜನತೆಗಳ ಹತ್ರ, ಅಧಿಕಾರಿಗಳ ಹತ್ರ, ಮತ್ತೆ ಸಣ್ಣ ಪ್ಯೂನ್ ಹತ್ರ ಹಿಡಿದು ಸಣ್ಣ ಸಣ್ಣ ಸುಳ್ಳು ಹೇಳಿ ದುಡ್ಡು ಸಂಪಾದಿಸೋವರೆಗೂ ಅದು ಸಮಾಧಾನ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ವೀಕ್ನೆಸ್ ಇದೆ, ಅದನ್ನ ಮಾಡೋಣ. ಈ ಟೆನ್ಷನ್ ಮಧ್ಯೆ ರಿಲ್ಯಾಕ್ಸೇಷನ್ ಅದೇನೋ ಮಾಡ್ತಾರಲ್ಲ, ಏನದು? ಇಲ್ಲಿ ನೋಡಿ, ಆದ್ರೆ ಬೇರೆ ಮಂತ್ರಿಗಳಿಗೆಲ್ಲ ಹೋಲ್ಸಿದ್ರೆ ನಮ್ಮ ಮಂತ್ರಿ ಎಷ್ಟೋ ಪರವಾಗಿಲ್ಲ. ಆದ್ರೆ ಒಂದೇ ಒಂದು ಸಿಂಪಲ್ ವೀಕ್ನೆಸ್, MPL. ಅದೇನೋ ಅದು MPL? ಮೊದಲನೇ ಸಲ ಕೇಳ್ತಾ ಇದ್ದೀನಿ. ಮನಿ, ಪವರ್ ಅಂಡ್ ಲೇಡೀಸ್. ಅಚ್ಚ ಕನ್ನಡದಲ್ಲಿ ಹೇಳೋದಾದ್ರೆ ಹೇ, ಹಣ, ಅಧಿಕಾರ, ಹೆಣ್ಣು. ಎಷ್ಟೋ ವೀಕ್ನೆಸ್ ಇರುವಂತ ಮಂತ್ರಿಗಳಿದ್ದಾರೆ, ಬರೀ 3 ವೀಕ್ನೆಸ್ ಇದೆ. ನಾನು ಎಷ್ಟೋ ಪರವಾಗಿಲ್ಲ ಕಣೋ. ಸಣ್ಣ ಸಣ್ಣ ವೀಕ್ನೆಸ್ ಇಲ್ದೇ ಇರೋರು ಅಧಿಕಾರದಲ್ಲಿ ಯಾರಿದ್ದಾರೆ? ಅದು ಸರಿನೇ. ದೇವಲೋಕದಲ್ಲಿರೋ ಹೈಕಮಾಂಡರ್ ದೇವೇಂದ್ರ ವರ್ಗು ಹೆಂಗಸರು ವಿಷಯದಲ್ಲಿ ಎಲ್ಲರೂ ವೀಕ್ ಆಗೇ ಇದ್ದಾರೆ. ಆದ್ರೆ ಅವ್ರ ಮೇಲೆ ಯಾವ್ದೇ ಕಂಪ್ಲೇಂಟ್ ಬಂದಿಲ್ವೇ? ಈ ತರ ಹೆಂಗಸರು ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರೆ ದೇವೇಂದ್ರ ಏನಾಗ್ತಿದ್ದ? ಸುಮ್ನೆ ಹೋಗಿ ಕೈ ತಾನೇ ಮುಟ್ಟಿದ್ರು. ಇಲ್ಲ, ನನ್ಗೆ ಗೊತ್ತಿಲ್ಲದೆ ಕೇಳ್ತೀನಿ, ಹೊಸದಾಗಿ ಬಂದಿರೋ IAS IPS ಆಫೀಸರ್ ತೊಳಿ ಅಂದಾಗ ಸುಮ್ನೆ ನಿಂತಿರ್ತಾರೆ. ಹೊಸದಾಗಿ ಬಂದು ಸಮಸ್ಯೆ ಕೊಡೋದಕ್ಕೆ ಇವಳ್ಯಾರು ಮೋನಿಕಾ ವೆಸ್ಕಿನ? ಏನ್ ತಪ್ಪಾಗಿ ಹೇಳಿದ್ನ? ತಪ್ಪು. ಮೋನಿಕಾ 11. ಮೋನಿಕಾ 11. ನೀವು ಬೇಡ ಅಂತ ಹೇಳದ್ಮೇಲೆ ನಾವ್ ಬಿಟ್ಬಿಟ್ವಿ. ಇಲ್ಲ ಅಂದ್ರೆ ಆ ಪಿಲ್ಲರ್ ಎಲ್ಲ ಹೊಡೆದಾಕಿ ಫೌಂಡೇಶನ್ ಇಲ್ಲ ಅನ್ನಿಸ್ಬಿಡ್ತಾ ಇದ್ವಿ. ಅದೆಲ್ಲ ಏನು ಬೇಡ ಬಾಬಣ್ಣ. ಏನು ಮಾಡ್ದೇನೆ ಅವಳೆ ನನ್ನ ಹತ್ರ ಬರ್ಬೇಕು. ಮಿನಿಸ್ಟರ್ ಒಂದ್ಸರಿ ಆಸೆ ಪಟ್ರೆ ಅದನ್ನ ಪಡ್ಕೋತಾನೆ. ನಿರ್ಧಾರ ಮಾಡಾಗಿದೆ. ನಿರ್ಧಾರ ಏನೇ ಇರ್ಲಿ, ಸೋತ್ರು ಗೆದ್ರು ಸರಿ, ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಈಗಾಗ್ಲೇ ಒಬ್ಬ ಶಿಕ್ಷೆಗೆ ಗುರಿ ಆಗಿರೋ ಕೈದಿ ತರ ನಾನಿದ್ದೀನಿ. ಜೀವಾವಧಿ ಶಿಕ್ಷೆ ಅನುಭವಿಸೋ ಒಬ್ಬ ಕೈದಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಯಾವ ಕೋರ್ಟು ಹೇಳಲ್ಲ ಅಲ್ವಾ? ಅದೇ ನಾನು ಹೇಳ್ತಾ ಇರೋದು. ತೀರ್ಪು ಬರೋವರೆಗೂ ಕೋರ್ಟ್ ಬಾಗ್ಲತ್ರ ಕಾಲ್ ನೋಸ್ಕೊಂಡು ಯಾಕೆ ನಿಂತ್ಕೋತೀಯ ನೀನು? ನಾವಿಬ್ರು ಒಟ್ಟಿಗೆ ನಾಳೆ ಕಾಲೇಜ್ಗೆ ಹೋಗ್ತೀವಿ. ಬೇಡಪ್ಪ, ಕೋರ್ಟ್ ಹೋಗ್ಬೇಕು ಅಂದ್ರೇನೆ ನನಗ್ ಭಯ ಆಗುತ್ತೆ. ಇನ್ನು ಚುಚ್ಚು ಮಾತುಗಳನ್ನ ನನ್ನಿಂದ ಕೇಳಕ್ಕಾಗಲ್ಲ. ಅಮ್ಮ ಯಾರೇನು ಹೇಳಲ್ಲ. ಮುಖ್ಯಮಂತ್ರಿ ಕೈಯಿಂದ ನಾನು ಪ್ರೈಸ್ ತಗೋಬೇಕಾದ್ರೆ ಅಮ್ಮ ನೀನು ನನ್ನ ಕಣ್ಮುಂದೆನೆ ನಿಂತಿರ್ಬೇಕು. ನನ್ನಿಂದ ಅಯ್ಯೋ ಏನಾಗಲ್ಲ. ಮತ್ತೆ ನನ್ ಡೆಕೋಟಾ ಸ್ಕೂಟ್ರಲ್ಲಿ ನೀನ್ ಹೆಂಗ್ ಕರ್ಕೊಂಡೋಗೋದಮ್ಮ ಅಂತ. ಅಯ್ಯೋ ರೇಖಾ ಜೂಲಿ ನನ್ನ ನೋಡಿದ ತಕ್ಷಣ ಶುರು ಹಚ್ಕೊಂಡ್ಬಿಡ್ತಾರೆ. ನಿನ್ ಏನೋ ಕಮ್ಮಿ ರಮೇಶ, ಈ ಡೆಕೋಟಾ ಸ್ಕೂಟರ್ ಬಿಸಾಕಿ ಒಂದ್ ಬೈಕ್ ತಗೋ ಅಂತ. 9,900 ರೂಪಾಯಿ ಡೌನ್ ಪೇಮೆಂಟ್. ಒಂದು ಬೈಕ್ ತಗೊಳ್ಳೋಣ ಅಂತ ಪೇಪರ್ ತಗೊಂಬಂದೆ. ಅದು ಇಲ್ಲೇ ಎಲ್ಲೋ ಇರ್ಬೇಕು. ದೇವ್ರೆ, ಅಮ್ಮ ಒಪ್ಕೊಂಡ್ರೆ ಸಾಕು. ಇದೆ. ನನ್ಗೆ ಆಸೆ ಇಲ್ಲ ಅನ್ಕೊಂಡಿದ್ಯಾ? ನಿನ್ನ ರಾಜ್ಕುಮಾರನ್ ತರ ಬೆಳೆಸ್ಬೇಕು ಅಂತ ಆಸೆ. ಆದ್ರೇನ್ ಮಾಡ್ಲಿ? ನಿನ್ ತಂದೆ ಇದ್ದಿದ್ರೆ ಇವಾಗ. ಅಯ್ಯೋ ಯಾಕೆ ಹೇಳ್ತಾ ಇದ್ದೀರಾ? ನನಗೆ ಗೊತ್ತಲ್ವಾ ಅಪ್ಪ ಮಾಡಿರೋ ಸಾಲಕ್ಕೆ ನೀನ್ ಕಷ್ಟ ಪಡ್ತಾ ಇರೋದು. ಮತ್ತೆ ಆ ಕೇಸು, ಆ ವಕೀಲರ ಫೀಸು ಎಲ್ಲ ನಂಗೆ ಗೊತ್ತಮ್ಮ. ಬೈಕ್ ಈಗ್ಲೇ ತಗೊಬೇಕು ಅಂತಲ್ಲ ನಾನು ಹೇಳಿದ್ದು. ನಮ್ಮ ಈ ಸಾಲಗಳೆಲ್ಲ ತೀರ್ಸಿ ಮುಗಿಸಿದ್ಮೇಲೆ, ಅಯ್ಯೋ ಅಷ್ಟೊತ್ ನಾನೇ ಸಂಪಾದನೆ ಮಾಡಿರ್ತೀನಲ್ಲ, ಆವಾಗಮ್ಮ ನೀನೇ ನೋಡ್ತಾ ಇರೋ ಈ ಬಾಡಿಗೆ ಮನೆಯನ್ನ ಬಿಟ್ಟು ಮುಂಚೆ ನಾವಿದ್ವಲ್ಲ ಆ ತರ ದೊಡ್ಡ ಬಂಗ್ಲೆನ ಕಟ್ಟಿಸ್ಬಿಟ್ಟು ಅಮ್ಮ ಅದ್ರಲ್ಲ ನಿನ್ನ ಮಹಾರಾಣಿ ತರ ನೋಡ್ಕೋತೀನಿ. ನಮ್ಮಮ್ಮ ಮಹಾರಾಣಿ. ಮತ್ತೆ ಅಮ್ಮ ನಿನ್ನ ಬೆಂಚ್ ಕಾರಲ್ಲಿ ಕೂರ್ಸಿ ಶಿಮ್ಲಾಗೆ ಒಂದು ಟೂರ್ ಕಳಿಸ್ಬಿಡ್ತೀನಿ. ಏನಂತ್ಯಾ? ಆದ್ರೆ ನಾಳೆ ಈ ಮಹಾರಾಣಿ ನನ್ನ ಡಕೋಟಾ ಸ್ಕೂಟ್ರಲ್ಲೇ ಬರ್ಬೇಕು. ಬರೋದಿಲ್ವಾ? ಬರ್ತೀನಿ. ಬರ್ಬೇಕು. ನಾಳೆ ನಾವು ಇಬ್ರು ಕಾಲೇಜ್ ಹೋಗ್ತಾ ಇದೀವಿ. ಯೋಯೋ ಯಾ